ಉಳಿದ ಹೊಯ್ಸಳರು ನಿರ್ಮಿಸಿದ ಶಿಲ್ಪಕಲೆಗಳು, ದೇವಾಲಯಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ ಜೊತೆಗೆ ಉತ್ತಮ ಜನಜೀವನವನ್ನು ರೂಪಿಸಿದ ಅಂದಿನ ಹೊಯ್ಸಳ ಸಾಮ್ರಾಜ್ಯ ಇಂದು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸೋಗಿರ್ತಕ್ಕಂಥದ್ದು ಸುರೇಶ್ ಅವರೇ ಬೇಸರದ ಸಂಗತಿಯಾಗಿದೆ. ಸುರೇಶ್, ಮನ್ಮಾನ್ಯ ನಿಮ್ಮ ಬುಕ್ ನೋಡಕ್ಕೆ ಸ್ವಲ್ಪ ಉದ್ದ ಕಾಣ್ತದೆ, ಅದು ಬೇಗ ಬೇಗ ಮುಗಿಸಿ. ಅಧ್ಯಕ್ಷರ, ನಿಮ್ಮ 10 ನಿಮಿಷದೊಳಗಡೆ ನಾವು ಮುಗಿಸ್ತೀವಿ ಖಂಡಿತ. ಮಾರ್ಚ್ 7ರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ಅವ್ಯವಹಾರದ ಬಗ್ಗೆ ಅಪಾರ ಭರವಸೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಆದರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದಕ್ಕೆ KPSC ಶಾಲೆಗಳನ್ನು ಘೋಷಣೆ ಮಾಡಿದರೆ ಸಾಲದು, ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು, ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾವಗಲ್ಲು, ಅರೇಳಿ ಮತ್ತು ಹಗರೆ ಗ್ರಾಮಗಳಿಗೆ KPSC ಶಾಲೆ ಮಂಜೂರಾಗಿದೆ. ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿವರೆಗೂ ಆಗಿಲ್ಲ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಇವತ್ತು ಏನು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು, ಸಮಬಾಳನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ಏನು ಇವತ್ತು ಅತಿಥಿ ಶಿಕ್ಷಕರಿಗೆ ಕೇವಲ 2,000 ರೂಪಾಯಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನು 10,000 ರೂಪಾಯಿಗಳನ್ನು ಹೆಚ್ಚಿಸಿದ್ರೆ ಉತ್ತಮವಾದ ಶಿಕ್ಷಣವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೆ ಸಾಕ್ಷಿಯಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳ್ತೀನಿ ಅಧ್ಯಕ್ಷರೇ. ಇದ್ರ ಜೊತೆಯಲ್ಲಿ ಏನು ಶಾಲೆಗೆ ಅಡುಗೆ ಮಾಡ್ತಕ್ಕಂಥವ್ರಿಗೆ ಕೇವಲ 3,700 ರೂಪಾಯಿ ಕೊಡ್ತಕ್ಕಂಥದ್ದು 1,000 ರೂಪಾಯಿನ ಹೆಚ್ಚಿಸಿವೆ ಅಂತಕ್ಕಂಥದ್ದಿದೆ. ಇದು ಕನಿಷ್ಠ 5,000 ರೂಪಾಯಿಗಳನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗಮನಕ್ಕೆ. ಇವತ್ತು ನಾವೆಲ್ಲ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಅನೇಕ ಏರುಪೇರುಗಳನ್ನ ನಮ್ಮ ಹಿರಿಯ ಶಾಸಕರುಗಳೆಲ್ಲ ಮಾತಾಡಿದರು. ಇವತ್ತು ತಾಲೂಕಿನಲ್ಲಿ ಹೊಸದಾಗಿ ಘೋಷಣೆ ಆಗಿರ್ತಕ್ಕಂಥ ತಾಲೂಕುಗಳಲ್ಲಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಜಾವಗಲ್ಲು, ಬಿಕ್ಕೋಡು ಮತ್ತು ಇದರಲ್ಲಿ ಆರೋಗ್ಯ ಮೇಲ್ದರ್ಜೆಗೆ ಬಂದಿಲ್ಲದಲ್ಲೇ ಇರ್ತಕ್ಕಂಥದ್ದು, ಇದನ್ನು ಗಮನ ಹರಿಸಬೇಕು ಅಂತಕ್ಕಂಥ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು. ಬೇಲೂರು ತಾಲೂಕಲ್ಲಿ 2017ರಲ್ಲಿ 50ರಿಂದ 100 ಬೆಡ್ಡಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದ್ರು. ಆದರೆ ಇವತ್ತಿನವರೆಗೂ ಕಾರ್ಯಗತ ಆಗಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮಹಿಳೆ ಮತ್ತು ಮಕ್ಕಳ ಈ ಇಲಾಖೆ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಅಂಗನವಾಡಿಗಳು ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನು ಹೊಂದಿರತಕ್ಕಂಥದ್ದು ಸಂಪೂರ್ಣವಾಗಿ 100 ಕಟ್ಟಡಗಳು ದುಸ್ಥಿತಿನಲ್ಲಿರ್ತಕ್ಕಂಥ ಅಂಗನವಾಡಿ ಕಟ್ಟಡಗಳಿದೆ. ಇದಕ್ಕೆ ಸರ್ಕಾರಕ್ಕೆ ಗಮನವನ್ನು ಸೆಳೆದು ಅಂಗನವಾಡಿ ಕಟ್ಟಡಗಳನ್ನು ಸುಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ತಾವು ಮಾಡಿಸ್ಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಂಗನವಾಡಿ ಕಾರ್ಯಕರ್ತರಿಗೆ ಕೇವಲ 1,000 ರೂಪಾಯಿಯನ್ನು ತಾವು ಹೆಚ್ಚಿಸ್ತಕ್ಕಂಥದ್ದು. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಕೆಲಸ ಮಾಡ್ತಾರೆ. ಹೆಣ್ಮಕ್ಳುಗಳು ಅವ್ರಿಗೆ ಕನಿಷ್ಠ 5,000 ಇದು ಒಂದು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಸಹಾಯಕರುಗಳಿಗೆ 750 ರೂಪಾಯಿನ ಹೆಚ್ಚಿದ್ರೆ ಅವ್ರಿಗೆ 3,000 ರೂಪಾಯಿನ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ ಅಧ್ಯಕ್ಷರೇ. ನಮ್ಮಲ್ಲಿ ಇವತ್ತು ಯಗಚಿ ನದಿ, ಬೇಲೂರು ಹಾಸನ ಜಿಲ್ಲೆ ಹೇಮಾವತಿ ಮತ್ತು ಯಗಚಿ ಅಂತಕ್ಕಂಥದ್ದನ್ನ ನದಿ ಇದೆ. ಆದರೆ ಕಳೆದ 2 ವರ್ಷದಿಂದ ಯಗಚಿ ನದಿಗೆ ಒಂದೇ ₹1 ಅನುದಾನವನ್ನು ಕೊಟ್ಟಿಲ್ಲ. ಇವತ್ತು ರಾಜ್ಯಕ್ಕೆ ಬೃಹತ್ತಾದಂಥ ಎತ್ತಿನೊಳೆ ಯೋಜನೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು 60 ಕಿಲೋಮೀಟರ್ ಬರುತ್ತೆ. ₹1 ಅನುದಾನ ಕೊಟ್ಟಿಲ್ಲ. ರಸ್ತೆಗಳು ತುಂಬ ದುಸ್ಥಿತಿನಲ್ಲಿರ್ತಕ್ಕಂಥ ಇದಾಗಿದೆ. ಅದರಿಂದ ಜನಸಾಮಾನ್ಯರ ಆರೋಗ್ಯ, ವಿದ್ಯಾರ್ಥಿಗಳ ಆರೋಗ್ಯ ಹದಗೆಡ್ತಾ ಇದೆ ಅಧ್ಯಕ್ಷರೇ. ಅದಕ್ಕೆ ತಾವು ಸರ್ಕಾರದ ಗಮನಕ್ಕೆ ತಂದು ಇದನ್ನು ಸರಿಪಡಿಸಬೇಕು ಅಂತಕ್ಕಂಥ, ಆಮೇಲೆ ಅದ್ರ ಜೊತೆನಲ್ಲಿ ಯಗಚಿ ಅಂತಕ್ಕಂಥ ಅಲ್ಲಿ 100 ಎಕರೆ ಜಾಗ ಇದೆ. ಉತ್ತಮವಂತ ಉದ್ಯಾನವನ್ನು ಮಾಡಿ ಟೂರಿಸಂ ಪ್ಲೇಸ್ನ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ. ಅದಕ್ಕೆ ಸರ್ಕಾರ ಗಮನ ಸೆಳೆಯಬೇಕು ಅಂತಕ್ಕಂಥ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ವಿದ್ಯುತ್ ಇಲಾಖೆ, ಇವತ್ತು ಮಲೆನಾಡು, ಅರೆಮಲೆನಾಡು ಆನೆಗಳ ಕಾಟ ಜಾಸ್ತಿ ಇರೋದ್ರಿಂದ ನಮಗೆ ಇವತ್ತು ಕರೆಂಟಿನ ಅವಶ್ಯಕತೆ ಇದಿದೆ. ಕೇವಲ 7 ಗಂಟೆಗಳ ಕರೆಂಟ್ ಕೊಟ್ಟರೆ ಆಗಲ್ಲ. ಆದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು, ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ 4 ಸಬ್ಸ್ಟೇಷನ್ಗಳು ಆಗಬೇಕಾಗಿತ್ತು. ಇಲ್ಲಿವರೆಗೂ ಸರ್ಕಾರ ಅದ್ರ ಬಗ್ಗೆ ಯಾವುದೇ ಥರದ ಧ್ವನಿಯನ್ನು ಎತ್ತಿಲ್ಲ. ಅದಕ್ಕೆ ಸಕಾರಾತ್ಮಕವಾದ ಉತ್ತರವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. 4 ಸಬ್ಸ್ಟೇಷನಲ್ಲಿ ಒಂದು ಬಿಕ್ಕೋಡು, ಇದು ಆನೆಗಳಿರ್ತಕ್ಕಂಥ ಕಾಟ, ಒಂದು ಹನಿಕೆ, ಅಡಗೂರು ಮತ್ತು ಕೋಳಗುಂದ, ಈ ಒಂದೊಂದು ಸಬ್ಸ್ಟೇಷನ್ಗಳಾದರೆ ಜನಸಾಮಾನ್ಯರು ಏನು ರೈತಾಪಿ ವರ್ಗದವರಿಗೆ ಇವತ್ತು ಬೆಳೆಯನ್ನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥವ್ರಿಗೆ, ನೀರನ್ನು ನಂಬ್ಕೊಂಡವ್ರಿಗೆ ಜೀವನ ಹಸನ ಆಗುತ್ತೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರನ್ನು ಹೊಂದಿರತಕ್ಕಂಥ ಯಾವ್ದಾದ್ರು 224 ಕ್ಷೇತ್ರದಲ್ಲಿ ಇದಿದೆ ಅಂದರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರ. ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು
ನಾಗರಿಕ ಸರಬರಾಜು 2 ವರ್ಷಗಳಿಂದ ಸರ್ಕಾರ ಬಂದ ನಂತರ ಸಾರ್ವಜನಿಕರಿಗೆ ಪಂಡಿತರ ಚೀಟಿಯನ್ನು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೇ. ಬಡ ಕುಟುಂಬದವರಿಗೆ ಅದನ್ನು ಗುರುತಿಸಿ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ. ಇವತ್ತು ಅತಿ ಮುಖ್ಯವಾಗಿರ್ತಕ್ಕಂಥ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ. ಇವತ್ತು ಅನೇಕ ಸಮಸ್ಯೆಗಳು ತುಂಬಿ ತುಳುಕ್ತಕ್ಕಂಥ ಇಲಾಖೆ ಯಾವುದು ಅಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅಂತಕ್ಕಂಥದ್ದನ್ನ ಇದು ಮಾಡ್ತೀನಿ. ಕಳೆದ 2 ವರ್ಷದಿಂದ ಈ 1 ರೂಪಾಯಿನೂ ಅನುದಾನ ಇಲ್ಲದಲ್ಲೇ ಇರ್ತಕ್ಕಂಥ ಕ್ಷೇತ್ರ ಇದು ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೇಲೂರು ಮಲೆನಾಡು ಭಾಗವಾಗಿದ್ದು ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರೇ. 25-26 ಸಾಲಿನಲ್ಲಿ ಪ್ರಗತಿಪಥ ರಸ್ತೆ ಅಭಿವೃದ್ಧಿ ಯೋಜನೆಗೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ ಇವತ್ತು ಅನೇಕ ತಾರತಮ್ಯಗಳಿದೆ. ಇವತ್ತು ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ಸ್ ಅಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಇಡೀ ಜಿಲ್ಲೆಗೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಇವತ್ತು JJM ಅಂತಕ್ಕಂಥದ್ದು ಕಳಪೆಯಲ್ಲಿ ಕೂಡಿರ್ತಕ್ಕಂಥದ್ದು. ಬೇಲೂರು ವಿಧಾನಸಭಾ ಕ್ಷೇತ್ರ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿನಲ್ಲಿ ಸದನದಲ್ಲಿ ಬೆಳಗಾಂ ಸದನದಲ್ಲಿ ಮಾನ್ಯ ಸಚಿವರು ಮಾತನ್ನ ಕೊಟ್ಟಿದ್ರು. ಇದನ್ನು ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಇದಕ್ಕೆ ಸಮಗ್ರವಾಗಿ ಏನೇನು ನ್ಯೂನತೆಗಳಿದೆ ಅನ್ನೋ ಸರಿಪಡಿಸ್ತೀನಿ ಅಂತಕ್ಕಂಥ ಇವತ್ತಿನವರೆಗೂ ಯಾವುದೇ ತರದ ಇದನ್ನ ತಗೊಂಡಿಲ್ಲ ಅಧ್ಯಕ್ಷರೇ. ಆದರೆ ಸದನದಲ್ಲಿ ನಾವು ಪ್ರಶ್ನೆಯನ್ನ ಹಾಕಿದ್ರೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ, ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಕೊಡ್ತಾರೆ. ನಿಜವಾಗ್ಲೂ ಸಹ ಸದನಕ್ಕೆ ಗೌರವ ಬರಬೇಕು ಅಂದ್ರೆ ಅಧಿಕಾರಿಗಳು ಕೊಡ್ತಕ್ಕಂಥ ಉತ್ತರವನ್ನ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳಿರ್ಬೋದು ಅದು ಪರಿಶೀಲಿಸಿ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಬಜೆಟ್ ಅನ್ನ ಮಂಡನೆ ಮುಕ್ತಾಯ ಮಾಡ್ರಿ ಅಧ್ಯಕ್ಷರೇ. 2 ನಿಮಿಷ ಅಧ್ಯಕ್ಷರೇ, ದಯವಿಟ್ಟು ನಾನು ಸ್ಟಾರ್ಟ್ ಮಾಡಿ 2 ನಿಮಿಷ ಆಗಿದೆ ಅಧ್ಯಕ್ಷರೇ. ದಯವಿಟ್ಟು ಇವತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಬೇಕಾದಾಗ 22, 23 ಮತ್ತು 23-24 ಇದರಲ್ಲಿ ಸನ್ಮಾನ್ಯ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಂತ ಬಳುವಳಿ ಅದರಿಂದ ಅನುದಾನವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಕೊಟ್ಟಿರ್ತಕ್ಕಂಥ ಬಳುವಳಿ ಅಂತಕ್ಕಂಥದ್ದನ್ನು ಏನ್ ಹೇಳಿದ್ರು, ಇದು ಸುಮಾರು 1,48,00,000 ರೂಪಾಯಿ ಅನುದಾನದ್ದು. ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ದಾರೆ, ಪರಿಶಿಷ್ಟ ಜಾತಿಯ ಕಾಲೋನಿಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ಒಂದು ವರದಿಯನ್ನು ಸಹ ತಾಂಡಿದ್ದಾರೆ. ಅರ್ಧಂಬರ್ಧ ಕೆಲಸ ಆಗಿರ್ತಕ್ಕಂಥದ್ದು. ಇದನ್ನ ಪ್ರಾರಂಭಕ್ಕೆ ಹಲವಾರು ಬಾರಿ ಮಾನ್ಯ ಸಚಿವರನ್ನ ಭೇಟಿ ಮಾಡಿದ್ದೀನಿ. ಆದರೆ ಇವತ್ತಿನವರೆಗೂ ಯಾವುದೇ ತರಹದ ಕಾಯಕಲ್ಪ ಆಗಿಲ್ಲ. ಇದಕ್ಕೆ ದಯವಿಟ್ಟು ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ. ವರದಿಯನ್ನ ತರಿಸ್ಕೊಂಡಿದ್ದೀರಾ, ಟೆಂಡರ್ ಆಗಿದೆ, ಇದಕ್ಕೆ ಯಾಕೆ? ಇದು ಬಳುವಳಿ ಯಾರ್ದು? ಗ್ರಾಮೀಣಾಭಿವೃದ್ಧಿ ಸಚಿವರದ? ದಯವಿಟ್ಟು ಇದನ್ನು ತಿಳಿಸಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನ ಮಾಡ್ತೀನಿ. ಇದಕ್ಕೆ ಅನುಮೋದನೆಯನ್ನು ಕೊಡಬೇಕು, ಅರ್ಧಂಬರ್ಧ ಆಗಿರ್ತಕ್ಕಂಥ ಕಾಮಗಾರಿಯನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ ಇವತ್ತು ಏನು ಸದರಿ ಅನುದಾನದಲ್ಲಿ ಇರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀನಿ ಅಂತಕ್ಕಂಥದ್ದನ್ನ ಸದನದಲ್ಲಿ ಹೇಳಿದ್ರು. ಆದರೆ ಸದನದಲ್ಲಿ ಹೇಳಿದ ಮಾತನ್ನ ಯಾವುದೂ ಸಹ ಇದಾಗಿಲ್ಲ. ನಾನು ತಮ್ಮ ಮೂಲಕ ಮನವಿಯನ್ನ ಮಾಡ್ತಕ್ಕಂಥದ್ದು, ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಅನುದಾನದಲ್ಲಿ ತಾರತಮ್ಯ ಮಾಡಿರ್ತಕ್ಕಂಥವ್ರನ್ನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು MBK ಅಂತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥವ್ರು ಕೇವಲ 5,000 ರೂಪಾಯಿಗಳಲ್ಲಿ ಹೆಣ್ಣುಮಕ್ಳುಗಳು ಗಂಡು ಮಕ್ಕಳುಗಳು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ, 10,000 ರೂಪಾಯಿಯನ್ನ ಕೊಡಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. 2014 ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಿಂದೆ ಯಾವುದೇ ನಗರ ಯೋಜನಾ ಪ್ರಾಧಿಕಾರಗಳು ಇರಲಿಲ್ಲ. ಈ ಸಂಬಂಧ 2014 ಹಿಂದಿನ ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಖಾತೆ ಇದ್ದು ಕಂದಾಯ ಕಟ್ಟಿಸಿಕೊಂಡಿರುವ ಆಸ್ತಿಗಳಿಗೆ ಈ ಸತ್ತು ಕೊಡಲು ಯಾವ ರೀತಿಯ ಸಡಲೀಕರಣ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 2022 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾತೆಗಳಿಗೆ ಕಂದಾಯ ಕಟ್ಟಿಸಿಕೊಂಡಿದ್ದು ಅವಳಿಗೆ ಈ ಸತ್ತು ಮಾಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತಕ್ಕಂಥದ್ದು ಇವತ್ತು ಕನ್ನಡ ಅಂತಕ್ಕಂಥದ್ದಕ್ಕೆ ಇದು ಇವತ್ತು ಬೇಲೂರು ಅಂತಕ್ಕಂಥದ್ದು ಹೊಯ್ಸಳ ಆಡಿದ ನಾಡು. ಸುಮಾರು 908 ವರ್ಷ ಮನ್ನೆಗೆ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲ ಹಂಪಿನಲ್ಲಿ ಮತ್ತೆ
ಉತ್ಸವ, ಕೆಳದಿನದ ಉತ್ಸವ, ಬನವಾಸಿನ ಉತ್ಸವ, ಕನಕೇರಿನ ಉತ್ಸವವನ್ನು ಮಾಡ್ತಾರೆ. ಆದರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಿಂದ ಸತತವಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ, ಮಾನ್ಯ ಮುಖ್ಯಮಂತ್ರಿಗಳನ್ನ ಹಲವಾರು ಬಾರಿ ನಾನು ಮನವಿಯನ್ನ ಮಾಡಿದ್ದೀನಿ. ಕೇವಲ 1994ರಲ್ಲಿ ಹೊಯ್ಸಳೋತ್ಸವವನ್ನ ಮಾಡಿದ್ದು. ಈ ರಾಜ್ಯಕ್ಕೆ ಹೊಯ್ಸಳರ ಅವಶ್ಯಕತೆ ಇಲ್ವಾ? ಹಿಂದೆ ಆಳಿದ್ದನ್ನ ಜ್ಞಾಪನಿಸ್ಕೋಬಾರ್ದ? 2015 ಮತ್ತು 16ರಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಥಮ ಬಾರಿ ಆಗಿದ್ರು, 2015-16ರಲ್ಲಿ ಆಗಿದೆ. ಆದರೆ ಇವತ್ತಿನವರೆಗೂ ಆಗಿಲ್ಲ. ಈ ಹೊಯ್ಸಳೋತ್ಸವವನ್ನ ಸರ್ಕಾರ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ. ಇವತ್ತು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಒತ್ತನ್ನ ಕೊಡ್ತೀವಿ ಅಂತಕ್ಕಂತ ಹೇಳಿದ್ರೆ ಯುನೆಸ್ಕೋಗೆ ಸೇರಿರ್ತಕ್ಕಂಥದ್ದು ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ ಅಂತಕ್ಕಂಥದ್ದು ಯುನೆಸ್ಕೋಗೆ ಸೇರಿದೆ. ಆದರೆ ಅನುದಾನವನ್ನ ಮೀಸಲಿಟ್ಟಿಲ್ಲ. ಅದನ್ನ ಅನುದಾನವನ್ನ ಮೀಸಲಿಟ್ಟು ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರವಾಸೋದ್ಯಮಕ್ಕೆ ಒತ್ತನ್ನ ಕೊಡಬೇಕು. ಅಲ್ಲಿ ಬಂದು ಸಾವಿರಾರು ಜನ ಭಕ್ತಾದಿಗಳು ಬರ್ತಕ್ಕಂಥವ್ರಿಗೆ ಅವ್ರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ನಮ್ಮ ಇಡೀ ಜಿಲ್ಲೆನಲ್ಲಿ ಇವತ್ತು ತತ್ತರಿಸಿ ಹೋಗಿರ್ತಕ್ಕಂಥ ಇಲಾಖೆ ಅದು ಅರಣ್ಯ ಇಲಾಖೆ. ಇವತ್ತು ನಮ್ಮಲ್ಲಿ ಸುಮಾರು ಕೇವಲ 24 ದಿವಸದಲ್ಲಿ 3 ಆನೆ ತುಳಿತಕ್ಕೆ ಆಗಿರ್ತಕ್ಕಂಥದ್ದು. ಸುಶೀಲಮ್ಮ ಅಂತಕ್ಕಂಥ ಬೊಮ್ಮನಹಳ್ಳಿ ಗ್ರಾಮದ ಒಂದು ಮಹಿಳೆ, 53 ವರ್ಷದ ಆ ಮಹಿಳೆಗೆ ತಾಯಿ ಮಾತ್ರ ಇದ್ದಾರೆ, ಮಕ್ಕಳಿಲ್ಲ, ಒಂದು ಹೆಣ್ಮಗು ಇದೆ. ಆದರೆ ಆ ಮಹಿಳೆ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇವತ್ತು ಆ ಮಹಿಳೆಯನ್ನ ಕಳ್ಕೊಂಡು ಆ ಒಂದು ಕುಟುಂಬ ಅನಾಥ ಸ್ಥಿತಿಗೆ ಹೋಗಿದೆ ಮಾನ್ಯ ಅಧ್ಯಕ್ಷ. ಅದ್ರ ಜೊತೆಯಲ್ಲಿ 32 ವರ್ಷದ ಒಬ್ಬ ಅನಿಲ್ ಅರ್ಸ್ ಅಂತಕ್ಕಂಥ ಒಬ್ಬ ಗುಜರಳ್ಳಿ ಅವನು ಅವ್ರ ತಾಯಿಯನ್ನ ಇರ್ತಕ್ಕಂಥದ್ದು ಇದಾಗಿದೆ. ಅದ್ರ ಜೊತೆಯಲ್ಲಿ ದೇವಮ್ಮ ಅಂತಕ್ಕಂಥ ಕೇವಲ 24 ದಿವಸಗಳಲ್ಲಾಗಿರ್ತಕ್ಕಂಥ ಘಟನೆಗಳು ಅಧ್ಯಕ್ಷರೇ. ಇದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಏನು ಬಜೆಟ್ ನಾವು ಅರಣ್ಯ ಸಚಿವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿಯನ್ನ ಮಾಡಿದ್ದು. ಆದರೆ ಕೇವಲ ಒಂದ್ ನಿಮಿಷ ಕುತ್ಕೊಳ್ಳೋಣ, ರಾಮೂರ್ತಿ ಕುತ್ಕೊಳ್ರಿ ಅಣ್ಣ, ನಾನು ಅರಣ್ಯ ಸಚಿವರನ್ನ ಮನವಿಯನ್ನ ಮಾಡಿದ್ದು ಏನು ಇವತ್ತು ಆನೆಧಾಮವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಇವತ್ತು ಇಡೀ ಜೀವನ ಚಿಗುಪ್ಸೆನಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಎದ್ರೆ ಆನೆಗಳು ಯಾವ ಕ್ಷಣದಲ್ಲಿ ಬರ್ತವೆ ಅಂತ ಗೊತ್ತಿಲ್ಲ, ಆ ತರದಲ್ಲಿ ಇದ್ದಾರೆ. ಕೇವಲ 24 3 ಸಾವಾಗಿರ್ತಕ್ಕಂಥದ್ದು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಅರಣ್ಯ ಸಚಿವರಿಗೆ ನಾವು ಮನವಿಯನ್ನ ಮಾಡಿದ್ದು, ಒಂದು ಆನೆಧಾಮಕ್ಕೆ 1,000 ಕೋಟಿಯನ್ನ ಮೀಸಲಾಗಿಡಿ, ಒಂದು ಕಾರಿಡಾರ್ ಅನ್ನ ಮಾಡಿ ಆನೆಗಳನ್ನ ಒಂದು ಕಡೆ ನೀವು ವಾಸಿಸಿದ್ರೆ ಅದನ್ನ ಪ್ರವಾಸೋದ್ಯಮ ತಾಣವಾಗಿ ಮಾಡಬಹುದು, ಅದರಿಂದ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಂತಕ್ಕಂಥ ಮನವಿಯನ್ನು ಮಾಡಿದ್ರೆ ಆದ್ರೆ ಯಾವುದೇ ತರದ ಇದನ್ನ ಮಾಡಿಲ್ಲ. ಅದರಲ್ಲಿ 60-70 ವರ್ಷದಿಂದ ಇವತ್ತು ಏನು ಐದಳ್ಳ ಕಾವಲು ಇರ್ಬೋದು, ಶಿವಪುರ ಕಾವಲು ಇರ್ಬೋದು, ನೀರ್ಲಿಂಗಿ ಕಾವಲು ಇರ್ಬೋದು, ಸೀಗೆಗುಡ್ಡ ಇರ್ಬೋದು, ಇಲ್ಲಿ 70 ವರ್ಷಗಳಿಂದ ರೈತರುಗಳು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನು ಒಕ್ಕಲುಬಸ್ತಕ್ಕಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ರೈತರ ಹಿತಾಸಕ್ತಿಗೆ ಬರಬೇಕು ಅಂತಕ್ಕಂಥ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಗೃಹ ಇಲಾಖೆಯಿಂದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅನ್ನ ಕೊಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಯ್ತು ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, 25-26ನೇ ಬಜೆಟ್ ಮೇಲೆ ಮಾತಾಡಿ 25ನೇ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಅಧ್ಯಕ್ಷರೇ ಧನ್ಯವಾದ ಹೇಳ್ತಾ, ಇವನ ಆರವ ಕೊಡ್ತಾರ ತಾಣ ನಮ್ದೇನು ಕೊಡ್ತಾನೆ ಇವತ್ತೇನು ಒಂದೇ ನಿಮಿಷ 173 ಕೋಟಿಗೆ ಅನುದಾನ ಆಗಿತ್ತು, ಅದನ್ನ ಮಂಜೂರು ಮಾಡಿಕೊಡ್ಬೇಕು.